ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ 13 ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು, ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಆರ್ಟಿಸ್ಟ್, ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಇಟ್ಸ್ ಎ ಆಸ್ಟಿನ್ನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ, ಎಮೋಷ್ನಲ್ ಲವ್ ಸ್ಟೋರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ. ಸೊ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇಯ್ನ್ ಇಬ್ಬರು ಲೀಡಾಗಿ ಕಾಣಿಸ್ಕೊಳ್ತಿದ್ದಾರೆ. ರಿಷಾ ಅವ್ರದ್ದು ಸತತ ಮೂರು ಇಲ್ಲ 4ನೇ ಪ್ರಾಜೆಕ್ಟು ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟು. ಆ್ಯಂಡ್ ಆಸ್ಟಿನ್ ಅಂದರೆ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು, ಆಸ್ಟಿನ್ ಅನ್ನೋದು ಹೀರೋ ಹೆಸರು. ಕಂಪ್ಲೀಟ್ ಇಟ್ಸ್ ಎ ಮಹಾನ್ ಮೌನ ಅಂದರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ. ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್, ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಏನು ಕ್ರಿಶ್ಚಿಯನ್ ಅನ್ನೋದು ಬರಲ್ಲ, ಇಟ್ಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ತರ್ತಾ ಇಲ್ಲ. ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಈಗ ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮೌನ ಅಂತ ಹೇಳ್ತಾ ಇದ್ದೆ, ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ನ ಮಹಾನ್ ಮೌನ ಇಟ್ಸ್ ಎ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಕಂಪ್ಲೀಟ್ ನಮ್ದೆ. ಸ್ಟೋರೀಸ್, ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ ಕಂಪ್ಲೀಟ್. ಮಹಾನ್ ಮೌನ ಅಂದರೆ ಇಟ್ಸ್ ಎ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಅದು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಲವ್ ಸ್ಟೋರಿ. ಫಸ್ಟ್ ಅಂದರೆ ನೀವು ಇದು ಬಗ್ಗೆ ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ಬಟ್ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಇದರಲ್ಲಿ 2 ಶೇಡ್ ಬರುತ್ತೆ, ಅದು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಓಕೆ, ಟಫ್ ಇದ್ರೆ ಈಗ ಮಹಾನ್ ಮೌನ, ಆಸ್ಟಿನ್ನ ಮಹಾನ್ ಮೌನ, ಅದು ಕಂಪ್ಲೀಟ್ ಸೈಲೆನ್ಸ್ ಅನ್ನೋ ಪದಕ್ಕೆ ಮಹಾನ್ ಮೌನನೇ ಅರ್ಥ. ಅದಕ್ಕೆ ಬರೀ ಮೌನ ಅಂತ ಇಡಕ್ಕಾಗಲ್ಲ, ಓದಕ್ಕೆ ಅರ್ಥ ಆಗ್ತಾ ಇಲ್ಲ. ಜನ ಗೊತ್ತಾಗ್ತಿಲ್ಲ. ಓಕೆ, ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ರ ಹತ್ರ ಮಾತಾಡ್ತೀನಿ ಓಕೆ, ಆ ಟೈಟಲ್ ಹೇಳಕ್ ಕಷ್ಟ ಆಗಿನೇ ನಾನು ಆ ಸಿನಿಮಾ ಬಗ್ಗೆನೇ ಮಾತಾಡಲ್ಲ, ಅಷ್ಟು ಟಫ್ ಇದೆ. ತೊಂದ್ರೆ ಇಲ್ಲ, ಆಸ್ಟಿನ್ ಮೂವಿ ಅಂತ ಹೇಳಿ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಸ್ಟೇಜ್ ಮೇಲೆ ಆಂಕರ್ ಪ್ರೊನೌನ್ಸ್ ಮಾಡಿದಾದ್ಮೇಲೆ ಓಕೆ ಆಸ್ಟಿನ್ನ ಮಹಾನ್ ಮೌನನ ಅಂತ ಅನ್ನಿಸ್ತು. ಆಸ್ಟಿನ್ ಮೂವಿ ಅಂತ ಹೇಳ್ಬೋದು ಬೇಕಾದ್ರೆ. ನಮ್ಮ ಸಿನಿಮಾ ಮಾತಾಡುತ್ತೆ ಬಿಡಿ, ರಿಲೀಸ್ ಆದ್ಮೇಲೆ 13 ವರ್ಷದ ಹಿಂದೆ ಆ್ಯಕ್ಚುಲಿ ಬಂದು ನಾ ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರು. ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ. ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ಗೆ ಕೆಲಸ ಮಾಡಿದೆ. ಅಪ್ಪು ಸರ್ ಜೊತೆ ಚಕ್ರವ್ಯೂಹದಲ್ಲಿ ಅಸೋಸಿಯೇಟ್ ಆಗಿ ಮಾಡಿದೆ. ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು, ಡಾಕ್ಯುಮೆಂಟ್ರಿ ಸುಮಾರು 14-15 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್. ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡನ್ನು ಮಾತ್ರ ಕರೆದಿರೋದು. ಬೇರೆ ಕಲಾವಿದರಿಗೆ ಟ್ರೈಲರ್ ಲಾಂಚಲ್ಲಿ ದೊಡ್ಡ ಇವೆಂಟ್ ಮಾಡ್ತೀವಿ, ಅವಾಗ ಎಲ್ಲರೂ ಬರ್ತಾರೆ. ಇಡೀ ಟೀಮು ಕಂಪ್ಲೀಟ್ ಎಲ್ಲ ತರಂಗಣ ಎಲ್ಲರೂ ಇರ್ತಾರೆ. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು, ಯಾವಾಗ ಎಲ್ಲೆಲ್ಲಿ ಮಾಡಿದ್ರಿ ಶೂಟಿಂಗ್ ಬಂದು ಇದು ಮಾರ್ಚ್ 2023. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು. ಮೈಸೂರು, ಹಾಸನ, ಚಿಕ್ಕಮಗಳೂರು, ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದೀವಿ. ಸೊ 22 ದಿನ ನನ್ನ ಕಾಲ, 22 ಡೇಸ್ ನಾನು ಶೂಟ್ ಮಾಡಿರೋದು. ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ. ಈಗ ಈ ಸಾಂಗ್ ಹಿಂದಿನ ಸಾಂಗ್ ತೋರಿಸಿದ್ರಲ್ಲ, ಸಿಂಗರ್ ಆಡ್ತಾ ಇರೋದು, ಹಾಂ ಕರೆಕ್ಟ್. ಅದು ಏನಾದ್ರು ಅರ್ಥ ಆಗುತ್ತೆ? ಏನಾದರೂ ಅರ್ಥ ಆಗತ್ತಾ ಅಂತ ಆಗಲ್ಲ, ಏನು ವರ್ಡಿಂಗ್ಸ್ ಏನು ಹೇಳ್ತಾ ಅಂತ ಅರ್ಥನೇ ಆಗಲ್ಲ. ಅದು ಒಂದು ಲ್ಯಾಟಿನ್ ಪದ. ಇಲ್ಲಿ ನಿಮ್ಗೇನಾದ್ರು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್? ಇಲ್ಲ, ಅದು ಲ್ಯಾಟಿನ್ ವರ್ಡ್ಸಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಅದು ಏನಿಲ್ಲ, ಡೊಲೋನಿಮಿಸ್ ಅನ್ನೋದು ಏನಂದರೆ ಸ್ಟಾರ್ಟಿಂಗ್ ದ ಪೇನ್ ಇನ್ ಮೀ ಗ್ರೋಸ್, ದಿಸ್ ಇಸ್ ಆಲ್ ಐ ನೋ, ಅದನ್ನು ನಾವು ಲ್ಯಾಟಿನಲ್ಲಿ ಮಾಡಿದ್ದೀವಿ ಅಷ್ಟೇ. ಹೌದು, ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಲ್ಲ ಮೌನಾಗೆ, ಮಹಾನ್ ಮೌನ ಆಗ್ಬೇಕಿತ್ತಲ್ಲ. ಮಹಾನ್ ಮೌನ ಅಲ್ಲ, ಅದೇ ಹೇಳ್ತಾ ಇದ್ದೀನಿ ನಾನು. ಮಹಾನ್ ಮೌನ, ಮಹಾನ್ ಮೌನ. ಮಾವತ್ತೇ ಇಲ್ಲ ಅದು ಅಂತ ಹೇಳ್ತಾರಲ್ಲ. ನಾ ಕೆಳಗಡೆ ಮಾವತ್ತಿದೆಯಲ್ಲ, ಇಲ್ಲ ಅದು ಪೂರ್ತಿ ಹಾಕಿಲ್ಲ, ಹಿಂಗೆ ಅರ್ಧ ಹಾಕಿರಲ್ವಾ? ಪೂರ್ತಿ ಅಲ್ಲಿ ಕಾಣ್ತಾ ಇದೆ, ಕ್ಲಿಯರ್ ಆಗಿ ಕಾಣ್ತಾ ಇದೆ.
ಫಾಂಟ್ ಚೇಂಜ್ ಮಾಡೋದು ಅದು ಆ್ಯಕ್ಚುಲಿ ಬರ್ಸಿರೋದು ಅದು ಹ್ಯಾಂಡಲ್ಲಿ ಬರ್ಸಿ ಅದಾದ್ಮೇಲೆ ಮಾಡಿರೋದು, ಆರ್ಟಿಸ್ಟ್ ಬರ್ಸಿರೋದು ಅದು ನಾವು. ಸೊ ಈಗ ಯಾವುದೇ ಕಾರಣಕ್ಕೂ ಏನೂ ಚೇಂಜ್ ಮಾಡಲ್ಲ, ಬಿಕಾಸ್ ಅದೇ ಬೇಕು ಅಂತ ನನ್ನ ಒಂದು ಒಪಿನಿಯನಿಂದ ನಾನು ಮಾಡಿಸಿರೋದು. ಆಬ್ವಿಯಸ್ಲಿ ಸರ್, 13 ಇಯರ್ಸ್ ಆದಮೇಲೆ ನಾನೊಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಯಾವ ಲೆವೆಲಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾನು ಆ್ಯಸ್ ಎ ಟೆಕ್ನಿಷಿಯನ್ ನಾನು ತುಂಬ ಅಳ್ಬ, 13 ವರ್ಷ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಸ್ ಎ ಆರ್ಟಿಸ್ಟ್ ಹೊಸ್ಬ, ಬಟ್ ಟೆಕ್ನಿಕಲ್ ನಾನು ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಇದ್ದೀನಿ. ಸೊ ನಾನು ಏನು ಕಂಟೆಂಟ್ ಕೊಡಬೇಕು, ಏನು ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದು ಮುಂಚೆನೇ ಪ್ಲ್ಯಾನ್ ಆಗಿರೋದು. ಸೊ ನನ್ನ ಜರ್ನಿನೇ ಬೇರೆ ಇದೆ, ಬಟ್ ಈ ಸ್ಟೇಜಲ್ಲಿ ಇದು ಓಕೆ ಸರ್. 2 ಶೇಡ್ ಇರುತ್ತಾ? 2 ಶೇಡ್ ಬರುತ್ತೆ. ತುಂಬ ಕಷ್ಟ ಆಯಿತು, ಓಪನ್ ಆಗಿ ಹೇಳ್ತೀನಿ. ಯಾರೂ ಪ್ರೊಡ್ಯೂಸರ್ ಇಲ್ಲ, ನಾನೇ ಪ್ರೊಡ್ಯೂಸರು, ಮನೆಯಿಂದನೇ ದುಡ್ಡು ತೊಗೊಬಂದು ಹಾಕಿರೋದು. ವೈ? ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ದಾಗ ನಾವೇ ಹಾಕೊಂಡು ಮಾಡೋಣ, ಏನಕ್ಕೆ ಬೇಕು, ನಮಗೆ ಕಾನ್ಫಿಡೆನ್ಸ್ ಇರಬೇಕಾದ್ರೆ ಇನ್ನೊಬ್ರನ್ನೇ ಯಾಕೆ ಬೇಡಬೇಕು? ಹೌದು, ಈ ಸಬ್ಜೆಕ್ಟ್ ಬರೀಬೇಕಾದ್ರೆ ಅಂದ್ಕೊಂಡಿಲ್ಲ, ಬೇರೆ ಅಂದರೆ ಈ ಸಬ್ಜೆಕ್ಟ್ಗೆ ಬರೀಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಇದನ್ನು ಪಾತ್ರ ಮಾಡಿದೆ, ನನಗೆ ಅಂತಲೇ ಬರ್ಕೊಂಡಿಲ್ಲ. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? 2 ಶೇಡ್ ಅದ್ರಲ್ಲ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಓಕೆ, 2 ಶೇಡ್. ಶೇಡ್ ಇನ್ ದ ಸೆನ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ, ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ, ಆ ಥರ ಹೇಳ್ಬಂದೆ. ಟೈಮ್ ನಡೀತಿರುತ್ತೆ. ಸೈಮೆಂಟೇನಿಯಸ್ಲಿ ನಡೀತಾ ಇರುತ್ತೆ. ನೋ ಇಂಟರ್ಕಾಸ್ಟ್, ನಥಿಂಗ್, ಅದೆಲ್ಲ ಏನೂ ಇಲ್ಲ. ಅಷ್ಟು ಕ್ಯೂರಿಯಾಸಿಟಿ ಇವಾಗಲೇ ಮೂಡ್ತಾರೆ ನೋಡಿ. ಥ್ಯಾಂಕ್ ಯು. ಓಕೆ, ಒಂದೊಂದು ಹಾಡು ಹಿಂಗೆ ಇಟ್ಕೊಳ್ಳಿ. yes while working on each song there was a lot of freedom. He said whatever you feel like you can experiment, and that's very rare. I think a lot of restrictions are ಬರುತ್ತೆ. So generally ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ, ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ, ಆಮೇಲೆ ಆ್ಯಕ್ಟರ್ಸ್ ಕೂಡ ಅವ್ರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು. ನಾನು ನನ್ನ ಥಾಟ್ಸ್, ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯಿತು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ಸಾಂಗ್ಸ್, ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್. ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸ್ಗೆ. ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಕಮ್ ಔಟ್ ವೆಲ್. ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಟೋಟ್ಲಿ 6 ಸಾಂಗ್ಸ್ ಇದೆ ಸರ್. ಈಗ ನಾವು 3 ಸಾಂಗ್ಸ್ ಕೇಳಿದ್ವಿ. ಆದಷ್ಟು ಬೇಗ ಇನ್ನು 3 ಸಾಂಗ್ಸ್ ಬರುತ್ತೆ. ಕರೆಕ್ಟ್, ನಂದು ಇದು ಮೊದಲನೇ ಪಿಕ್ಚರ್. ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು. ಆ್ಯಂಡ್ BGM ಕೂಡ ತುಂಬ ಕೇರ್ ತೊಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿದ್ದು. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೊ ಮಚ್. ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋ ಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಆಯಿತು, HSR. ಆ್ಯಂಡ್ ಸೊ ಮೋಸ್ಟ್ಲಿ ಒಂದು 2 ವೀಕ್ಸಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು. ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಅಂತ ಆಗ್ಬೋದು. 5 ಮಿನಿಟ್ಸಲ್ಲಿ ಒಂದು ಕಂಪೋಸಿಷನ್ ಆಯಿತು. ಇನ್ನೂ ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು 2-3 ಡೇಸ್ ಕೂಡ ಆಯಿತು. ಸೊ ಕರೆಕ್ಟ್, ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡಿಬಿಟ್ರೆ ಬೇಗ ಆಗುತ್ತೆ. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ನೀವು ಕೇಳಿರೋ ಸಾಂಗ್, ಅದು ಆ್ಯಕ್ಚುಲಿ 5 to 7 ಮಿನಿಟ್ಸಲ್ಲಿ ಕಂಪೋಸ್ ಆಯಿತು, ಅಷ್ಟೇ ಆಯಿತು. ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್, ಲೇಯರಿಂಗ್ ಅದೆಲ್ಲ ಆಯಿತು. ಬಟ್ ಬೇಸಿಕ್ ಟ್ಯೂನ್ 5 ಮಿನಿಟ್ಸಲ್ಲಿ ಬಂತು. ಸೊ ಆ ಬ್ರೇಕ್ ಡೌನ್ ಸಾಂಗ್ ಏನೋ ಹೇಳಿದ್ರಲ್ಲ, ಲ್ಯಾಟಿನ್ ವರ್ಡ್ ಸರ್ ಕೇಳ್ತಾ ಇದ್ರಲ್ಲ ಆಗ. ರೈಟ್, ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡಲ್ಲಿ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಮಾಡಿದ್ದೀವಿ. ಇಂಗ್ಲೀಷ್ ವರ್ಡ್ಸ್ ಆ್ಯಂಡ್ ಲ್ಯಾಟಿನ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ. ನಿಮಗೆ ಸಿನಿಮಾ ನೋಡುವಾಗ ಅರ್ಥ ಆಗುತ್ತೆ ಅದು ಯಾವ ಸಿಚುವೇಶನಲ್ಲಿ ಬರುತ್ತೆ, ಅದೆಲ್ಲ ನೋಡಿ. ಸೊ ಬೇಸಿಕಲಿ ಡಾಲರ್ ನಿಮಿಸ್ ಅಂದರೆ ಹೀಸ್, ಅದು ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಅದು ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ಎಸ್, ಆ್ಯಸ್ ಈ ಸೆಟ್ ಅದು ಫಸ್ಟ್ ಇಂಗ್ಲೀಷಲ್ಲಿ ಬರುತ್ತೆ, ದ ಪೇನ್ ಇನ್ ಮೀ ಗ್ರೋಸ್, ಅದೇ ಟ್ರಾನ್ಸ್ಲೇಟ್ ಮಾಡಿ ಒಂದು ಚೂರ್ ವೇರಿಯೇಷನ್ ಕೂಡ ಇದೆ. ಬಟ್ ಅದು ನೀವು ಸಿನಿಮಾ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಎಸ್, ರಿಲೀಸ್ ಆಗಿತ್ತು. ಅದ್ರಲ್ಲಿ ಒಂದು ಸಿನಿಮಾ ಸಣ್ಣಾಗಿ ಹೋಗಿತ್ತು.
ಎವ್ರಿ ಒನ್ ಆರ್ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ. ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ, ಆಸ್ಟಿನ್ ಅನ್ನೋ ಮೂವಿ, ಎಸ್ಪೆಷಲಿ ಆಸ್ಟಿನ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವೆಶನ್ನು ಹಿಂಗೆ ಇತ್ತು ಸೇಮ್. ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ, ತುಂಬ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳೋಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮೇ ಬಿ ನನ್ನ ಒಂದು 3 ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ. ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ. ಮೇ ಬಿ ಈ ಥರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರಾ ಇಲ್ವಾ ನನಗೆ ಗೊತ್ತಿಲ್ಲ. ತುಂಬ ಹೋಮ್ಲಿ ಕ್ಯಾರೆಕ್ಟರ್ ಇದೆ. ಜೊತೆಗೆ ಒಂದು ಕಂಪ್ಲೇಂಟ್ ಏನಂದರೆ ತುಂಬ ಡಲ್ ಮಾಡಿದ್ದಾರೆ. ಹೇಳ್ತಾನೇ ಇದ್ದೆ ಅವ್ರಿಗೆ, ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು, ಇರೋ ಮೇಕಪ್ 1% ಮೇಕಪ್ ಇಲ್ಲ, ಅದ್ರ ಜೊತೆಗೆ ಇನ್ನೂ ಡಾರ್ಕ್. ಅದು ಯಾಕೆ ಅಂತ ಅಂದರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್. ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ನೋಡು ರಿಷಾ, ಈ ಸಿನಿಮಾ ಹೊರಗಡೆ ಬಂದಮೇಲೆ ಜನ ನಿನ್ನ ರಿಷಾಗಿ ಎಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ, ಜಾಸ್ಮಿನ್ ಆಗಂತೂ ತುಂಬ ಇಷ್ಟಪಡ್ತಾರೆ ಅಂತ ಹಿ ಹ್ಯಾವ್ ಪ್ರಾಮಿಸ್ಡ್ ಮೀ ದಟ್. ಸೊ ಪಾತ್ರ ಅಷ್ಟು ಚೆನ್ನಾಗಿದೆ. ಇಡೀ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಷಿಯಲ್ ಸ್ಟೇಜಲ್ಲಿ ಕನ್ನಡ ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು, ಜನರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ ಭರವಸೆ ನಾನು ಕೊಡ್ತೀನಿ. ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ರವಾದಂಥ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ, ಜೊತೆಗೆ ಗ್ರೇಟ್ಫುಲ್ ಟು ಯು. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಕೋಆರ್ಡಿನೇಟ್ ಮಾಡಿದ್ರು, ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಹೋಪ್ಸೋ ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಮೈಸೂರು ಕಲಾಭೂಮಿ. ಎಸ್ ಮಾತಾಡೋಕ್ಕೆ ಬಟ್ ತುಂಬ ಖುಷಿ ಆಯಿತು ನೀವೆಲ್ಲರೂ ಇವತ್ತು ಬಂದಿದ್ದಕ್ಕೆ. ನಮ್ಮ ಕಡೆಯಿಂದ ಲೇಟ್ ಆಯಿತು, ಐ ಆಮ್ ವೆರಿ ಸಾರಿ ಟೀಮಿಂದ ನೀವು ಕಾಯ್ಬೇಕಾಯ್ತು ಅಂತ. ಬಟ್ ಐ ಹೋಪ್ ಇಟ್ಸ್ ಗೋಯಿಂಗ್ ವೆಲ್. ನಮ್ಮದು 3 ಸಾಂಗ್ ನೋಡಿದ್ರಿ ನೀವು. ನಿಮ್ಮನ್ನು ನಾನು ಕೇಳಬೇಕಾಗಿದೆ, ಸಾಂಗ್ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಥ್ಯಾಂಕ್ ಯು. ಜನಗಳಿಗೆ ಅರ್ಥ ಆಗಿಲ್ಲ. ಮೇನ್ ಥಿಂಗ್ ಏನಂದ್ರೆ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು. ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು. ಸೊ ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಪ್ರಕೃತಿ ಇದು ಟೀಸರಲ್ಲೇ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ. ಸೊ ಹೆಂಗೆ ಹೇಳಿ ಪಾತ್ರದ ಬಗ್ಗೆ? ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ, ಬಿಕಾಸ್ ಈ ಕ್ಯಾರೆಕ್ಟರ್ನ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವಳಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಮತ್ತು ರಿಷಾ ಇಬ್ಬರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ. ಆದರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕ್ಯಾರೆಕ್ಟರಲ್ಲಿ ತುಂಬ ಪವರ್ ಇದೆ, ಪೊಟೆನ್ಷಿಯಲ್ ಇದೆ ಅಂತಲೇ ನಾನು ಇದನ್ನು ಒಪ್ಕೊಂಡಿದ್ದು. ನನಗೆ ತುಂಬ ಖುಷಿ ಏನಂದರೆ ಸರ್ರು ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ನಾನು ಮತ್ತು ವಿಶ್ವ ಇಬ್ಬರು ಆ್ಯಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು. ಆ್ಯಂಡ್ ವಿ ಯೂಸ್ ಟು ಥಿಂಕ್ ನಮಗೆ ಇಂಡಸ್ಟ್ರಿಗೆ ಬರೋಕ್ಕಾಗುತ್ತಾ ಇಲ್ವಾ, ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ. ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದಟ್ ನಾವಿಬ್ಬರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು. ಆ್ಯಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್. ನಿಮ್ಮ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ, ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರಲ್ಲಿ ಕಾಣೋ ಥರ 2 ಶೇಡ್ ಇದೆ. ಶೇಡ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಸರ್ ಬೈದ್ಬಿಡ್ತಾರೆ. ಅದು ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತು ಇನ್ನೊಂದಕ್ಕೂ. ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನಿಸುತ್ತೆ. ಇಲ್ಲಿ ಆಸ್ಟಿನ್ ಹೇಗಿದ್ದಾನೆ ನೋಡಿ. ಸೊ ಆಸ್ಟಿನ್ ಈ ಥರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್. ನನ್ನ ಸಾಂಗು ಬಂದಿದೆಯಲ್ಲ ಈ ಭರವಸೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು, ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ. ಸೊ ಅದೇ ಥರ ಇದೆ ಕ್ಯಾರೆಕ್ಟರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ 2 ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು. ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು, ಅದ್ರಲ್ಲಿ ಮಾಡಿದ್ದೀನಿ. ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಝೀನಲ್ಲಿ ಬರ್ತಿದೆ, ಅದ್ರಲ್ಲಿ ಮಾಡಿದ್ದೆ. ನಮ್ಮನೆ ರಾಣಿ ಮಾಡಿದ್ದೀನಿ, ಮನಸಾರೆ ಮಾಡಿದ್ದೀನಿ. ಗೊತ್ತಾಯ್ತು ಸರ್, ನೀವು ಕೇಳ್ತೀರಾ ಅಂದರೆ ನೀವು ನೋಡಿಲ್ಲ ಅಂತ, ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ. 2 ಡಿಫ್ರೆಂಟ್ ವೇರಿಯೇಷನಲ್ಲೂ. ಆ್ಯಕ್ಚುಲಿ ಆ ಥರ ಏನು ರೀಸನ್ಸ್ ಏನು ಇಟ್ಕೊಂಡಿಲ್ಲ. ಚರ್ಚಿಗ ನಾನು ಈಗ
ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಈಗ ಆಸ್ಟಿನ್ ಆಗಿದ್ದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ. ಅಲ್ಲ ಅದನ್ನೇ ಕೇಳ್ತಿರೋದು ಕ್ರಿಶ್ಚಿಯಾನಿಟಿ ಏನಾಯ್ತು ಅಂತ ನೀವು ಏನಾರು ಇಟ್ಕೊಳ್ಳಿ ಬರೋಲ್ಲ. ಕ್ರಿಶ್ಚಿಯಾನಿಟಿ ಸ್ಟೋರಿ ಅದನ್ನ ಯಾ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಪಾತ್ರಗಳು ಕ್ರಿಶ್ಚಿಯನ್ಸ್. ನೋ ಆಮೇಲೆ ಹಿಂದೂ ಅಯ್ಯರ್. ಅಯ್ಯರ್ ಟು ಕ್ರಿಶ್ಚಿಯಾನಿಟಿ. ಅದು ಎಲ್ಲ ರಿಯಲ್ ಇನ್ಸಿಡೆಂಟ್ ಏನಲ್ಲ, ರಿಯಲ್ ಇನ್ಸಿಡೆಂಟ್ ಅದರ ಕತೆ ಇಲ್ಲ ಸರ್, ನಾನೇ ಬರೆದಿರೋ ಕತೆ ಇದು. ಎಲ್ಲೂ ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು, ಒಂದು ಲೈನ್ ಇಲ್ಲಿಂದ ನಾವು ತೊಗೊಂಡಿರೋದು ಯಾವುದೂ ಅಲ್ಲ. ಒಂದು ಲೈನ್ ಹೇಳ್ಕೊಂಡು ನಾವು ಮಾಡೋದು. ಓಕೆ. ತೋರಿಸಿ ಅದೇ ಪ್ಲಸ್ ಪಾಯಿಂಟ್ ಅಲ್ವಾ ಈಗ ನಮ್ಮ ಸಿನಿಮಾಯಿಂದ. ಸೊ ಹಾಗಾಗಿ ಅದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಪ್ರಕೃತಿ ಮಾತಾಡ್ತಾ ಇದ್ರು. ವಾತಾವರಣದಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ, ಅಲ್ಲಿರುವಂಥ ಒಂದು ಫ್ಯಾಮಿಲಿ ಹೇಗಿರುತ್ತೆ, ಆ್ಯಂಡ್ ಮೋರ್ ಓವರ್ ನನ್ನ ಶೇಡ್ ಹೇಗಿರುತ್ತೆ ಅಂದರೆ 25-30 ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್, ಒಂದು ತಂದೆ ಆಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು ನಡ್ಕೊಳ್ತಾ ಇದ್ದಿದ್ದಂಥ ಒಂದು ರೀತಿ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಹೇಗೆ ಅಂದರೆ ಈಗಿರೋ ಜನ್ರೇಷನ್ಗೆ 25-30 ವರ್ಷದ ಹಿಂದೆದು ಯಾರು ಹೇಳ್ಕೊಡಲ್ಲ. ತಂದೆ ತಾಯಿ ಏನೋ ನಮ್ಮ ಟೈಮಲ್ಲಿ ಹಂಗಿತ್ತು, ನಮ್ದು ಹಿಂಗಿತ್ತು, ನೀವೆಲ್ಲ ಹಿಂಗಿದ್ದೀರ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅಲ್ಲಿರೋ 25 ವರ್ಷದಿಂದ ಏನೋ ಒಂದು ಫ್ಯಾಮಿಲಿಲಿ ಹೇಗಿರ್ತಾಯಿದ್ರು, ಆ ಒಂದು ಫ್ಯಾಮಿಲಿ ಆ ಒಂದು ಪೋರ್ಷನ್ ಒಂದಿರುತ್ತೆ. ಸೊ ಅದೇ 90sಲ್ಲೇ ಅದೇ 25 ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸಿದ್ದೀನಿ, 2 ರೀತಿ. ಸೊ ಆ ಥರ ಶೇಡಲ್ಲಿ ಹೋಗುತ್ತೆ ಒಂದು. ಥ್ಯಾಂಕ್ ಯು. ಥ್ಯಾಂಕ್